ರಾಯಲ್ ಸಿದ್ದು. ನಾವಿವತ್ತು ಹೇಳಕೊಟ್ಟಿರೋದು ಸಿದ್ಧಗಂಗಾ ಶ್ರೀಗಳ ಬಗ್ಗೆ. ಇದೇ ಥರ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಸಿದ್ಧಗಂಗಾ ಶ್ರೀಗಳು ಒಂದು ಸಾಂಸ್ಕೃತಿಕ ಮತ್ತು ಧಾರ್ಮಿಕ. ಸಿದ್ಧಗಂಗಾ ಶ್ರೀಗಳು ಭಾರತದ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯಲ್ಲಿ ಸ್ಥಾಪಿತವಾದ ಮಹತ್ವದ ಧಾರ್ಮಿಕ ಮತ್ತು ಶೈಕ್ಷಣಿಕ ಸಂಸ್ಥೆಯ ಮುಖ್ಯಸ್ಥರಾಗಿದ್ದರು. ಅವರು ಕೇವಲ ಧಾರ್ಮಿಕ ನಾಯಕರಾಗಿಯೇ ಅಲ್ಲ, ಸಮಾಜ ಸೇವಕರು, ಶಿಕ್ಷಣ ಪ್ರೇಮಿಗಳು, ಭಕ್ತರ ಪಾಲಿಗೆ ಕರಿಸಾಗರವನ್ನಾಗಿ ಭಾಸರಾದರು. ಶ್ರೀಗಳ ಶಿಷ್ಯವೃಂದ ಮತ್ತು ಸಮಾಜ ಸೇವೆಯಿಂದ ಸಿದ್ಧಗಂಗಾ ಮಠ ಇಂದಿಗೂ ಸಹ ನಿರಂತರವಾಗಿ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ. ಸಿದ್ಧಗಂಗಾ ಶ್ರೀಗಳ ಜೀವನ, ಜನ್ಮ ಮತ್ತು ಬಾಲ್ಯ. ಸಿದ್ಧಗಂಗಾ ಶ್ರೀಗಳು 1907ರ ಏಪ್ರಿಲ್ 1ರಂದು ಕರ್ನಾಟಕದ ತುಮಕೂರು ಜಿಲ್ಲೆಯ ಮೀರಾಪುರ ಗ್ರಾಮದಲ್ಲಿ ಜನಿಸಿದರು. ಅವರು ಮೂಲ ಹೆಸರು ಶಿವಕುಮಾರ್ ಮತ್ತು ಅವರು ಸಣ್ಣ ವಯಸ್ಸಿನಲ್ಲಿ ಧಾರ್ಮಿಕ ಶಿಕ್ಷಣದ ಬಗ್ಗೆ ಅಪಾರವಾದ ಆಸಕ್ತಿ ಹೊಂದಿದರು. ಬಾಲ್ಯದಲ್ಲಿಯೇ ಅವರು ವೇದ, ಶಾಸ್ತ್ರ, ಧರ್ಮ ಗ್ರಂಥಗಳ ಅಧ್ಯಯನದಲ್ಲಿ ತೊಡಗಿಸಿಕೊಂಡು ಭವಿಷ್ಯದಲ್ಲಿ ದೊಡ್ಡ ಆಧ್ಯಾತ್ಮಿಕ ವ್ಯಕ್ತಿಯಾಗಬೇಕೆಂಬ ಕನಸು ಕಂಡರು. ಸನ್ಯಾಸ ಮತ್ತು ಮಠ ಪ್ರವೇಶ. ಅವರು ಕಿರಿಯ ವಯಸ್ಸಿನಲ್ಲಿಯೇ ಸಿದ್ಧಗಂಗಾ ಮಠದ ದತ್ತಿ ಸ್ವೀಕರಿಸಿದರು. 1941ರಲ್ಲಿ ಶ್ರೀಗಳು ಮಠದ ಪೀಠಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದರು. ಅದರಿಂದಾಗಿ ಅವರು ಸಿದ್ಧಗಂಗಾ ಮಠದ ಮುಖ್ಯಸ್ಥರಾಗಿ ಸಾಮಾಜಿಕ ಹಾಗೂ ಧಾರ್ಮಿಕ ಸೇವೆಗೆ ಮುನ್ನಡೆಸಿದರು. ಅವರು ತಮ್ಮ ಬದುಕನ್ನು ಶಿಕ್ಷಣ, ಅನ್ನದಾನ, ಧಾರ್ಮಿಕ ಬೆಳವಣಿಗೆ ಹಾಗೂ ಸಮಾಜದ ಹಿತಕ್ಕಾಗಿ ಮೀಸಲಿಟ್ಟಿದ್ದರು. ಶ್ರೀಗಳ ಸಾಧನೆಗಳು. ಶಿಕ್ಷಣ ಕ್ಷೇತ್ರದಲ್ಲಿ ಶ್ರೀಗಳ ಕೊಡುಗೆ. ಸಿದ್ಧಗಂಗಾ ಶ್ರೀಗಳು ಶಿಕ್ಷಣಕ್ಕೆ ಅಪಾರ ಮಹತ್ವ ನೀಡಿದರು. ಅವರ ದೃಷ್ಟಿಯು ಕೇವಲ ಧಾರ್ಮಿಕ ಶಿಕ್ಷಣವಷ್ಟೇ ಅಲ್ಲ, ಸಮಗ್ರ ಶಿಕ್ಷಣದ ಮೇಲೆ ದೃಢವಾಗಿತ್ತು. ಅವರು ಹಿಂದುಳಿದ, ದಲಿತ ಮತ್ತು ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಿದರು. ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆ ಇಂದು ಮಠದ ಆವರಣದಲ್ಲಿ 130ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ. ನಾನಾ ಶಿಕ್ಷಣ ಸಂಸ್ಥೆಗಳು ಪ್ರಾಥಮಿಕ ಶಾಲೆಗಳಿಂದ ಇಂಜಿನಿಯರಿಂಗ್, ವೈದ್ಯಕೀಯ, ವೈಜ್ಞಾನಿಕ ಶಿಕ್ಷಣವರೆಗೆ ಹಲವು ಸಂಸ್ಥೆಗಳು ಮಠದಿಂದ ನಡೆಸುತ್ತಿವೆ. ನಿಸ್ವಾರ್ಥ ಸೇವೆ. ಶ್ರೀಗಳು ಶಿಕ್ಷಣವನ್ನು ಉಚಿತವಾಗಿ ಒದಗಿಸುವ ಮೂಲಕ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಭವಿಷ್ಯ ರೂಪಿಸಿದ ಮಹಾನ್ ವ್ಯಕ್ತಿಯಾಗಿದ್ದಾರೆ. ಅನ್ನದಾಸೋಹ, ಅನ್ನ ಸೇವೆಯಲ್ಲಿ ಮಹಾನ್ ಕೈಕಾರ್ಯ. ಸಿದ್ಧಗಂಗಾ ಮಠದ ಒಂದು ಮಹತ್ವದ ಸೇವಾ ಕಾರ್ಯವೆಂದರೆ ಅನ್ನದಾಸೋಹ. ಈ ವ್ಯವಸ್ಥೆಯ ಮೂಲಕ ದಿನದ 24 ಗಂಟೆಗಳ ಕಾಲ ಸಾವಿರಾರು ಜನರಿಗೆ
ಉಚಿತವಾಗಿ ಊಟ ನೀಡಲಾಗುತ್ತದೆ. ಪ್ರತಿದಿನ 10,000ಕ್ಕೂ ಹೆಚ್ಚು ಜನರಿಗೆ ಉಚಿತವಾದ ಊಟ. ನಿಸ್ವಾರ್ಥ ಸೇವೆ. ಯಾವುದೇ ಧರ್ಮ, ಜಾತಿ, ಜನಾಂಗ ಭೇದವಿಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾನ ಸೇವೆ. ಅತಿಥಿ ದೇವೋಭವ. ಶ್ರೀಗಳು ಊಟವನ್ನು ದೇವರ ಸೇವೆಯಂತೆ ಪರಿಗಣಿಸುತ್ತಿದ್ದರು. ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಅವರ ಕೊಡುಗೆ. ಸಿದ್ಧಗಂಗಾ ಶ್ರೀಗಳು ಕೇವಲ ಧಾರ್ಮಿಕ ಗುರುಗಳಾಗಿಯೇ ಉಳಿಯದೆ ಸಮಾಜ ಸುಧಾರಕರು ಆಗಿದ್ದರು. ಮುತ್ತುಗಳ ಸಂಘಟನೆ. ಕರ್ನಾಟಕ ರಾಜ್ಯದ ವಿವಿಧ ಮಠಗಳಿಗೆ ಪ್ರೋತ್ಸಾಹ ನೀಡುವುದು. ಧಾರ್ಮಿಕ ಹಿತೋದ್ಧಾರಣೆ. ಸನಾತನ ಧರ್ಮದ ಪ್ರಚಾರ ಮತ್ತು ಪುರಾಣ ಶಾಸ್ತ್ರಗಳ ಕುರಿತು ಉಪನ್ಯಾಸ. ಸಾಮಾಜಿಕ ಏಕತೆ. ಎಲ್ಲ ಧರ್ಮ ಜಾತಿಗಳ ಜನರಿಗೆ ಸಮಾನ ಅವಕಾಶ ನೀಡುವ ನಿಲುವು. ರೈತ ಮತ್ತು ಗ್ರಾಮೀಣ ಅಭಿವೃದ್ಧಿ. ಶ್ರೀಗಳು ರೈತರು ಮತ್ತು ಹಳ್ಳಿಗಳ ಅಭಿವೃದ್ಧಿಗಾಗಿ ಹಲವು ಯೋಜನೆಗಳನ್ನು ನಡೆಸಿದರು. ಕೃಷಿ ಶಿಕ್ಷಣ. ರೈತರಿಗೆ ಉತ್ತಮ ಕೃಷಿ ವಿಧಾನಗಳ ಬಗ್ಗೆ ತರಬೇತಿ. ನೀರಾವರಿ ಯೋಜನೆಗಳು. ಹಳ್ಳಿಗಳಲ್ಲಿ ನೀರಾವರಿ ವ್ಯವಸ್ಥೆ ಕಲ್ಪಿಸಲು ಸಹಾಯ. ಆತ್ಮನಿರ್ಭರ ಗ್ರಾಮಗಳು. ಗ್ರಾಮೀಣ ಜನತೆಗೆ ಉದ್ಯೋಗ ಮತ್ತು ಶಿಕ್ಷಣದ ಅವಕಾಶ. ಶ್ರೀಗಳ ಚಿಂತನೆಗಳು ಮತ್ತು ದರ್ಶನ. ಸಿದ್ಧಗಂಗಾ ಶ್ರೀಗಳ ಆದರ್ಶಗಳು ಸನಾತನ ಧರ್ಮ ಮತ್ತು ಸಹಾನುಭೂತಿ, ಸೇವೆ ಮತ್ತು ಶಿಕ್ಷಣದ ಮೇಲೆ ನಿಂತಿವೆ. ನಿಸ್ವಾರ್ಥ ಸೇವೆ. ಬಡವರ ಸೇವೆಯೇ ಪರಮ ಧರ್ಮ. ಅವರ ತಮ್ಮ ಪೂರ್ಣ ಜೀವನವನ್ನು ಬಡ ಜನರಿಗೆ ಸೇವೆ ಸಲ್ಲಿಸಲು ಮೀಸಲಿಟ್ಟಿದ್ದರು. ಅನ್ನದಾನ, ವಿದ್ಯಾದಾನ, ವೈದ್ಯಕೀಯ ಸಹಾಯ ಎಂಬಂತಹ ಕಾರ್ಯಗಳು ಅವರ ನಿಷ್ಠೆಯ ಭಾಗವಾಗಿತ್ತು. ಶಿಕ್ಷಣವೇ ಪರಂಬಲ. ಶಿಕ್ಷಣವಿಲ್ಲದೆ ಸಮಾಜದ ಪ್ರಗತಿ ಸಾಧ್ಯವಿಲ್ಲ. ಅವರ ನಂಬಿಕೆ ಇತ್ತು, ಶಿಕ್ಷಣದ ಬೆಳಕಿನ ಮೂಲಕ ಮಾತ್ರ ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಅಭಿವೃದ್ಧಿ ಸಾಧ್ಯ ಎಂದು. ಸಮತೆಯಲ್ಲಿ ಶ್ರೇಷ್ಠತೆ. ಜಾತಿ, ಧರ್ಮ, ಭಾಷೆ, ಪಂಗಡ ಭೇದವಿಲ್ಲದ ಸಮಾನತೆ. ಅವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಹಿತಕ್ಕಾಗಿ ಅವರು ಕೆಲಸ ಮಾಡುತ್ತಿದ್ದರು. ಶ್ರೀಗಳ ಪುರಸ್ಕಾರಗಳು ಮತ್ತು ಗೌರವಗಳು. ಸಿದ್ಧಗಂಗಾ ಶ್ರೀಗಳು ಅಪಾರ ಸೇವೆಯನ್ನು ಒಗಟು ಹೇಳಲಾಗದು. ಅವರ ಸಮಾಜ ಸೇವೆಗಾಗಿ ಸರ್ಕಾರಗಳು, ಹಲವು ಸಂಸ್ಥೆಗಳು ಅವರನ್ನು ಗೌರವಿಸುವುದು. 2015ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಭಾರತ ಸರ್ಕಾರದಿಂದ ದೊರೆತವು. ನಾಡ ಜಗದ್ಗುರು ಎಂಬ ಬಿರುದಿಗೆ ಪಾತ್ರರಾದ ಶ್ರೀಗಳು ಸೇವೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ರಾಷ್ಟ್ರೀಯ ಪ್ರಶಸ್ತಿಗಳು. 2019ರ ಜನವರಿ 21ರಂದು ಶ್ರೀಗಳು ಭೌತಿಕವಾಗಿ ನಮ್ಮನ್ನು ಅಗಲಿದರು. ಆದರೆ ಅವರ ಕಾರ್ಯಗಳು, ಆದರ್ಶಗಳು, ಆಶಯಗಳು ನಾವಿಕರು ಜೀವಂತವಾಗಿದೆ. ಸಿದ್ಧಗಂಗಾ ಶ್ರೀಗಳ ನಮ್ಮ ಆದರ್ಶ. ಸಿದ್ಧಗಂಗಾ ಶ್ರೀಗಳ ಜೀವನ ಮತ್ತು ಸೇವೆಯು ಪ್ರತಿಯೊಬ್ಬ ವ್ಯಕ್ತಿಗೆ ಶ್ರದ್ಧಾ,
ಭಕ್ತಿ ಸೇವಾ ಮನೋಭಾವದ ಮಾರ್ಗದರ್ಶಿ, ಅವರ ಜನಸಾಮಾನ್ಯರ ಗುರುವಾಗಿದ್ದರೆ ಅದರ ಅನುಗ್ರಹ ಹಾಗೂ ಆಶೀರ್ವಾದದಿಂದ ಸಾವಿರಾರು ಬಡ ಮಕ್ಕಳು ಉನ್ನತ ಶಿಕ್ಷಣ ಪಡೆದು ದೇಶ ಸೇವೆಯಲ್ಲಿ ತೊಡಗಿದ್ದಾರೆ. ಅವರ ಬದುಕು ನಮಗೆ ನಿಸ್ವಾರ್ಥ ಸೇವೆ ಎಂಬ ಮಹಾನ್ ಸಂದೇಶ ನೀಡುತ್ತದೆ. ಈ ದೇಶದಲ್ಲಿ ತ್ಯಾಗ, ಧರ್ಮ, ಸೇವೆಯನ್ನು ಪ್ರತಿಪಾದಿಸುವುದಂಥ ಮಹಾನ್ ವ್ಯಕ್ತಿತ್ವವನ್ನು ನಾವು ಸದಾ ಗೌರವಿಸುತ್ತದೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.